ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಜಿಲ್ಲಾ ಆಸ್ಪತ್ರೆ, ಇನ್ನರ್ವಿಲ್ ಕ್ಲಬ್, ರೋಟರಿ ಮತ್ತು ರೋಟರಿ ಕಾಫಿಲ್ಯಾಂಡ್ ಚಿಕ್ಕಮಗಳೂರು ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಜಿಲ್ಲಾ ಆಸ್ಪತ್ರೆ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಡಿಎಚ್ಒ ಅಶ್ವಥ್ ಬಾಬು ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಚಂದ್ರಶೇಖರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ತಾಯಿಯ ಎದೆ ಹಾಲನ್ನು ಜೀವಾಮೃತ ಎಂದೇ ಹೇಳಬಹುದು. ಶಿಶುವು ಆರೋಗ್ಯಕರವಾಗಿರಬೇಕೆಂದರೆ ತಾಯಿಯ ಎದೆ ಹಾಲನ್ನು ಕಡ್ಡಾಯವಾಗಿ ಕುಡಿಸಲೇಬೇಕು. ಅಲ್ಲದೆ ಶಿಶುವಿನ ಬೆಳವಣಿಗೆಗೆ ಸ್ತನ್ಯಪಾನವು ಅತ್ಯಂತ ಅವಶ್ಯಕ ಭಾಗವಾಗಿದೆ. ತಾಯಿಯ ಎದೆ ಹಾಲಿನ ಮಹತ್ವ ಹಾಗೂ ಸ್ತನ್ಯಪಾನಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಎದೆ ಹಾಲಿನ ಮಹತ್ವ ಎಷ್ಟೇ ಮಗುಗೆ ಅಥವಾ ತಾಯಿಗೆ ಇದ್ರೂ ಕೂಡ ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಬಿಕಾಸ್ ಆಫ್ ಮಿಸ್ಕನ್ಸೆಪ್ಷನ್ಸ್, ಫಾಲ್ಸ್ ಇನ್ಫಾರ್ಮೇಷನ್, ಈ ಒಂದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ ಫಸ್ಟ್ 6 months ಅಂದರೆ ಕಂಪಲ್ಸರಿ 6 ತಿಂಗಳು ಬ್ರೆಸ್ಟ್ ಫೀಡಿಂಗು ಮಾಡಲೇಬೇಕಾಗಿರೋದು, ಅದು ಎಕ್ಸ್ಟೆಂಡೆಡ್ 2 ವರ್ಷ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಗ್ಯಾಪ್ ಇದೆ. ಅಂದರೆ ಅದು ಸಮರ್ಪಕವಾಗಿ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಒಂದು ಗ್ಯಾಪನ್ನು ಫಿಲಪ್ ಮಾಡೋದಕ್ಕೋಸ್ಕರ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮನಗಂಡು ಪ್ರತಿ ವರ್ಷನೂ ಕೂಡ ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಈ ಒಂದು ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮಕ್ಕಳ ತಜ್ಞರಾದ ಡಾಕ್ಟರ್ ವರದಾ ವಿದ್ಯಾರಾಣಿಯವರು ಮಾತನಾಡಿ, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ ಪ್ರಕಾರ ಶಿಶುಗಳನ್ನು ಆರೋಗ್ಯವಾಗಿಡಲು ಸ್ತನ್ಯಪಾನವು ಅತ್ಯುತ್ತಮ ಮಾರ್ಗವಾಗಿದೆ. ಇದು ಶಿಶುಗಳಿಗೆ ಪೋಷಣೆ ನೀಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ, ಅತಿಸಾರ ಮತ್ತು ನಿಮೋನಿಯಾದಂತಹ ರೋಗಗಳನ್ನು ಸಹ ತಡೆಯುತ್ತದೆ ಎಂದರು. ವರ್ಷಾನುಗಟ್ಟಲೆಯಿಂದ ಬೇರೆ ಬೇರೆ ದೇಶಗಳು, ನಮ್ಮ ದೇಶದಷ್ಟೇ ಎಲ್ಲಾ ದೇಶದಲ್ಲೂ ಆಗಿರೋ ಸ್ಟಡೀಸ್ ಮೂಲಕ ತಿಳಿದು ಬಂದಿರೋದು ಬಹಳಷ್ಟು ಏನ್ ಅಡ್ವಾಂಟೇಜಸ್ ಇದೆ, ಮಗು ಬರೀ ತಾಯಿ ಎದೆ ಹಾಲು ಕುಡಿಸೋದ್ರಿಂದ ಏನೇನ್ ಅಡ್ವಾಂಟೇಜಸ್ ಇದೆ ಅಂತ ತಿಳಿದುಕೊಂಡು ಇದು ನಾವನ್ನ ಎಸ್ಟಾಬ್ಲಿಷ್ ಮಾಡೋದು. ಓಕೆ, ಸೊ ಪ್ರತಿ ಸಾರಿ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಏನ್ ಸೆಲೆಬ್ರೇಟ್ ಮಾಡ್ತೀವಿ, ಅದಕ್ಕೊಂದು ಥೀಮ್ ಅಂತ ಇರುತ್ತೆ. ಸೊ ಏನ್ ನಾವು ಈ ವರ್ಷ ಏನ್ ಅಚೀವ್ ಮಾಡಬೇಕು, ಸೊ ಈ ವರ್ಷ ಇರೋದು ಪ್ರಿಯೋರಿಟೈಸ್ ಬ್ರೆಸ್ಟ್ ಫೀಡಿಂಗ್, ಎನ್ಶ್ಯೂರ್ ಸಪೋರ್ಟ್ ಸಿಸ್ಟಮ್. ಅಂದ್ರೆ ಎದೆ ಹಾಲು ಕುಡಿಸೋದ್ರ ಮಹತ್ವವನ್ನು ಎಲ್ಲರಿಗೂ ತಿಳಿಸಿ ಮತ್ತೆ ತಾಯಿಯರಿಗೆ ಆ ಸಪೋರ್ಟ್. ಈ ತಾಯಿ ಹಾಲಿನ ಮಹತ್ವ, ತಾಯಿಗೆ ಏನು ಮಹತ್ವ ಇದೆ, ಮಗುಗೆ ಏನು ಮಹತ್ವ ಇದೆ, ಅದರಿಂದ ಯಾವ್ಯಾವ ರೋಗಗಳನ್ನ ತಡೆಗಟ್ಟಬಹುದು, ತಾಯಿಗಾಗುವಂಥ ಏನು ಅನುಕೂಲಗಳಿದೆ, ಇವೆಲ್ಲವೂ ಕೂಡ ನಮ್ಮ ರಿಸೋರ್ಸ್ ಪರ್ಸನ್ ಇದ್ದಾರೆ, ಅವರು ನಮಗೆ ಕೂಲಂಕುಷವಾಗಿ ತಿಳಿಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಚಂದ ನಡೆಸ್ಕೊಡ್ಲಿಕ್ಕೆ ಇನ್ನರ್ವಿಲ್ ಅಧ್ಯಕ್ಷರು ಮತ್ತೆ ನಮ್ಮ ರೋಟರಿ ಅಧ್ಯಕ್ಷರುಗಳು ತುಂಬಾನೇ ಒಂದು ಶ್ರಮ ಪಟ್ಟು ಇದೇ ತರ ಮಾಡಬೇಕು ಅಂತ ಒಂದು ರೂಪುರೇಷೆ ಹಾಕೊಂಡು, ಜೊತೆಗೆ ಅವರ ಮೆಂಬರ್ಗಳು ಕೂಡ ಇಲ್ಲಿ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನೆರವೇರಲಿ ಅಂತ ಆಶಿಸ್ತೇನೆ. ಏನ್ ಸರ್, ನಾವು ಎಲ್ಲ ತಾಯಂದ್ರಿಗೂ ಹುಟ್ಟಿದ ಮಗುವಿಗೆ ಹಾಲು ಕುಡಿಸೋದು ಗೊತ್ತಿರ್ತದೆ, ಇದಕ್ಕೊಂದು ಕಾರ್ಯಕ್ರಮ ಬೇಕಾ ಅಂತ ನಿಮ್ಗೆ ಯಾರಿಗಾರು ಅನಿಸ್ಬೋದು. ಯಾರು ಅನಿಸಿಲ್ಲ ಅಂದ್ರೂ ಕ್ಲಾಸ್ ಬಿಟ್ಟು ಇಲ್ಲಿ BSc ನರ್ಸಿಂಗ್ ವಿದ್ಯಾರ್ಥಿಗಳು ಬಂದಿದ್ದಾರೆ, ಸುಮ್ಮನೆ ಕಾರ್ಯಕ್ರಮ ಕರ್ಕೊಂಬಂದು ಕೂರಿಸ್ಕೊತಾರೆ ನಮ್ಮನ್ನ. ಸೊ ಈಸ್ ಇಟ್ ಸೋ ಇಂಪಾರ್ಟೆಂಟ್ ಅಂತ. ಸೊ ಯಾಕಂದ್ರೆ ಈಗ NFHS 4 ಸರ್ವೆನಲ್ಲಿ ಮಗು ಹುಟ್ಟಿದ ಮೇಲೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಇಸ್ ಫಾರ್ 6 months, ಕರೆಕ್ಟ್. 6 ತಿಂಗಳು ಎದೆ ಹಾಲನ್ನು ಬಿಟ್ಟು ಬೇರೆ ಏನು ಕೊಡಬಾರ್ದು ಅಂತ ರೂಲ್ಸ್ ಇರೋದು, ಅದನ್ನೇ ಫಾಲೋ ಮಾಡಬೇಕು. ಎದೆ ಹಾಲನ್ನು ಕೊಡೋದ್ರಿಂದ ಏನು ಅನುಕೂಲ ಆಗ್ತದೆ ಅಂದರೆ DSR ಹೇಳಿದಂಗೆ ಮಗುಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ವಾಂತಿ ಭೇದಿಯಿಂದ ಮಗು ಸಾಯ್ತಕ್ಕಂಥದ್ದು, ನಿಮೋನಿಯಾದಿಂದ ಮಗು ಸಾಯ್ತಕ್ಕಂಥದ್ದು, ಈ ಥರ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಕಡಿಮೆ. ಇನ್ನರ್ವಿಲ್ ಕ್ಲಬ್ ವತಿಯಿಂದ ಗರ್ಭಿಣಿ ಬಾಣಂತಿಯರಿಗೆ ಸಾಕ್ಸ್, ಮಫ್ಲರ್, ಮಕ್ಕಳಿಗೆ ಸಾಕ್ಸ್ ಮತ್ತು ಸ್ವೆಟರ್, ಡ್ರೈ ಫ್ರೂಟ್ಸ್ ಹಾಗೂ ಮಕ್ಕಳ ವಿಭಾಗಕ್ಕೆ 6 ಚೇರ್, ಜಿಲ್ಲಾ ಅಡಾಪ್ಟರ್ ಸೆಂಟರ್ ಮಕ್ಕಳಿಗೆ ಸ್ವೆಟರ್, ಸಾಕ್ಸ್, ಹಣ್ಣು ಹಂಪಲು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ RCHO ಅಧಿಕಾರಿ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಶಶಿಕಲಾ, ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷರಾದ ನಯನಾ ಸಂತೋಷ್, ರೋಟರಿ ಕಾಫಿಲ್ಯಾಂಡ್ ಅಧ್ಯಕ್ಷರಾದ ನಾಗೇಶ್ ಕೆಂಜಿಗೆ, ರೋಟರಿ ಕ್ಲಬ್ ಅಧ್ಯಕ್ಷರಾದ ಲಿಖಿತ್, ಡಾಕ್ಟರ್ ಶಿವರಾಜ್, ಡಾಕ್ಟರ್ ಕಲ್ಪನಾ, ಜಲಜಾಕ್ಷಿ ಉಪಸ್ಥಿತರಿದ್ದರು.